ಅವರಿಂದ ಭಾಷಣ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅಮನ್, 6ನೇ ತರಗತಿ ವಿದ್ಯಾರ್ಥಿ. ಪ್ರಥಮವಾಗಿ ನಮ್ಮ ಹಿರಿಯರಿಗೆ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯ ಕೋರುತ್ತೇನೆ. ಬೀಳ್ಕೊಡುಗೆ ಎಂದ ತಕ್ಷಣ ನನಗೆ ದುಃಖವೆನಿಸುತ್ತದೆ. ನಾನು ಶಾಲೆಯ ಹೊಸ ವಿದ್ಯಾರ್ಥಿ ಆದಾಗ ಭಯವೆನಿಸುತ್ತಿತ್ತು. ಆದರೆ ಇಲ್ಲಿ ಇರುವ ನನ್ನ ಹಿರಿಯರಾದ ಅಣ್ಣಂದಿರು ಮತ್ತು ಅಕ್ಕಂದಿರ ಪ್ರೀತಿಯ ಸಹಕಾರದಿಂದ ನನ್ನ ಭಯವು ದಿನೇ ದಿನ ಹೊರಟು ಹೋಯಿತು. ಇಷ್ಟು ವರ್ಷಗಳು ಅವರೊಂದಿಗಿದ್ದ ಮಧುರ ಸಂಬಂಧ ಇಂದು ಕಳಿಸುತ್ತಿದೆ. ಆದರೆ ಅವರೊಂದಿಗಿದ್ದ ನೆನಪುಗಳು ಶಾಶ್ವತ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಒದಗಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು.
ನಿಮ್ಮ ಭವಿಷ್ಯದ ಜೀವನ ಸೂರ್ಯನಂತೆ ಪ್ರಕಾಶಮಾನವಾಗಿರಲಿ. ಮತ್ತೊಮ್ಮೆ ಹಿರಿಯರಿಗೆ ಬೀಳ್ಕೊಡುಗೆ ಶುಭಾಶಯಗಳು. ಈಗ ಸಂಭ್ರಮ ಅವರಿಂದ ಭಾಷಣ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಾನು 7ನೇ ತರಗತಿಯರ ಬಗ್ಗೆ ಕೆಲವು ಮಾತನಾಡಲು ಬಯಸುತ್ತೇನೆ. ನಾನು 7ನೇ ತರಗತಿಯರಿಂದ ತುಂಬ ಒಳ್ಳೆಯ ವಿಷಯಗಳನ್ನು ಕಲಿತಿದ್ದೇನೆ. ಅವರು ಚಿಕ್ಕ ಮಕ್ಕಳಿಗೆ ಹಾಗೂ ನಮಗೆಲ್ಲ ಸಹಾಯ ಮಾಡಿದ್ದಾರೆ. ನಮ್ಮೊಂದಿಗೆ ಎಷ್ಟು ದಿನವಿದ್ದು ಈಗ ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೌಢಶಾಲೆಗೆ ಹೋಗುತ್ತಿದ್ದಾರೆ. ಅದಕ್ಕಾಗಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತೇನೆ. ಎಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಖುಷಿಯಿಂದ ಇರಲಿ ಹಾಗೂ ಮುಂದೆ ಹೋಗುವ ಶಾಲೆಯಲ್ಲಿಯೂ ಖುಷಿಯಿಂದ ಇರಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಭಾಷಣ ಮಾಡಿದ ಸಂಭ್ರಮನಿಗೂ ಧನ್ಯವಾದಗಳು. ಈಗ ಸಂಜನನಿಂದ ಭಾಷಣ. ಈ ದಿನ 7ನೇ ತರಗತಿಯವರ ಬೀಳ್ಕೊಡುಗೆ ಸಮಾರಂಭ. ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸುಮಾರು 7 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕಲಿತಿದ್ದೀರಿ. ಇಲ್ಲಿನ ಗುರುಗಳ ಹಿತನುಡಿಗಳನ್ನು ಪಾಲಿಸಿಕೊಂಡು ಮುಂದೆ ಉತ್ತಮ ವಿದ್ಯಾರ್ಥಿಗಳಾಗಿ ಶಾಲೆಗೆ ಊರಿಗೆ ಒಳ್ಳೆಯ ಪ್ರಜೆಗಳಾಗಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸಂಜನಾ. ಈಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರ ಅನಿಸಿಕೆಗಳಿಗಾಗಿ ಅವಕಾಶ. ನನ್ನ ಹೆಸರು ಧನುಷ್. ವಿಷಯ 8 ವರ್ಷದ ನನ್ನ ಶಾಲಾ ದಿನಗಳ ಬಗ್ಗೆ. ನನ್ನನ್ನು 2017ರಂದು ಸಮಾಹಿ ಪ್ರಾಶಾಲೆ ಶಂಕರನಾರಾಯಣ ಇಲ್ಲಿಗೆ UKGಗೆ ಸೇರಿಸಲಾಯಿತು. ಅಲ್ಲಿಂದ ನನ್ನ ಕಲಿಕಾ ದಿನಗಳು ಪ್ರಾರಂಭವಾದವು. ನನ್ನ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ನನಗೆ ಓದುವುದರ ಬಗ್ಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಮತ್ತೆ ಆಟ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ನನಗೆ ಪ್ರೇರೇಪಿಸುತ್ತಿದ್ದರು. ಹೀಗೆ ಬಂದ ದಿನಗಳಲ್ಲಿ 7ನೇ ತರಗತಿಯಲ್ಲಿ SPL ಕೂಡ ಆದೆ. ನನ್ನ 8 ವರ್ಷದ ಶಾಲಾ ದಿನಗಳಲ್ಲಿ ನನ್ನಿಂದೇನಾದರೂ ತಪ್ಪಾಗಿದ್ದಲ್ಲಿ, ಮುಖ್ಯವಾಗಿ ನನ್ನ SPL ದಿನಗಳಲ್ಲಿ ನನ್ನ ಸಹಪಾಠಿಗಳು ಹಾಗೂ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಪ್ರೇರೇಪಿಸುತ್ತಿರುವ ನನ್ನ ಗುರು ವೃಂದದವರು ಕ್ಷಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. SPL ದಿನಗಳಲ್ಲಿ ನನಗೆ ತಿಳಿದಿರುವ ಕೆಲಸಗಳನ್ನು ಮಾಡಿರುತ್ತೇನೆ. ನಾನು ಎಷ್ಟು ದೊಡ್ಡ ವ್ಯಕ್ತಿಯಾದರೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನವಾದಂತಹ ನನ್ನ ಗುರುಗಳನ್ನು ಮತ್ತು ನನ್ನ ಶಾಲೆಯನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ. ನನ್ನ ಗುರುಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹೇಳಿದ ಧನುಷ್ ಅವರಿಗೂ ಧನ್ಯವಾದಗಳು. ಈಗ ವೈಷ್ಣವಿ ಅವರಿಂದ ತಮ್ಮ ಅನಿಸಿಕೆಗಳು. ವೇದಿಕೆ ಮೇಲಿರುವ ಎಲ್ಲಾ ಶಿಕ್ಷಕರಿಗೆ ನಮಿಸುತ್ತಾ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇದನ್ನೆಲ್ಲ ನಾಳೆ ಫಲ ಕೊಡುತ್ತದೆ. ಅಂತಹ ಅಕ್ಷರಗಳನ್ನು ಕಲಿಸಿದ ಗುರುಗಳಿಗೆ ನಮಿಸುತ್ತಾ, ನಮ್ಮ ಮುಂದಿನ ಜೀವನಕ್ಕೆ ಅಕ್ಷರ ಜ್ಞಾನಧಾರೆಯರಿದಂತ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರಿಗೆ ಆಭಾರಿಯಾಗುತ್ತೇನೆ. ಮನೆಯ ಮೊದಲ ಪಾಠಶಾಲೆ, ಆದರೆ ನಮಗೆ ಶಾಲೆಯೇ ಮೊದಲ ಪಾಠಶಾಲೆ ಎಂದು ಮುಂದಿನ ತರಗತಿಗೆ ಹೋಗಲು ಹಾಗೂ ನಮ್ಮ ಜೀವನಕ್ಕೆ ಜ್ಞಾನದ ಬಟ್ಟಲು ನೀಡಿದ ಎಲ್ಲ ಶಿಕ್ಷಕರಿಗೂ ನನ್ನ ಶಿರವಾಗಿನ ವಂದನೆಗಳು. ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹೇಳಿದ ವೈಷ್ಣವಿ ಅವರಿಗೂ ಧನ್ಯವಾದಗಳು. ಈಗ ಧನ್ಯಶ್ರೀ ಅವರಿಂದ. ವೇದಿಕೆ ಮೇಲಿರುವ ಎಲ್ಲ ಶಿಕ್ಷಕರಿಗೂ ನಮಿಸುತ್ತಾ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಬೀಳಬಹುದು. ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಒಬ್ಬ ಪೇಷಂಟ್ ಸಾಯುತ್ತಾನೆ. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಸಮಾಜವೇ ತಪ್ಪು ದಾರಿ ಹಿಡಿಯುತ್ತವೆ. ಅಂತಹ ಸಮಾಜದಲ್ಲಿ ಬದುಕಲು ಉತ್ತಮ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಅಭಿನಂದನೆಗಳು. ನಕ್ಕರೆ ನಗಿಸುತ್ತಾ, ಅತ್ತರೆ ಒರೆಸುತ್ತಾ, ತಾಯಿಯ ಮಡಿಲಿನಲ್ಲಿ ಪೋಷಣೆ ಮಾಡುತ್ತಾ ನಮಗೆ ವಿದ್ಯೆ ಬುದ್ಧಿ ನೀಡಿದ ಎಲ್ಲಾ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹೇಳಿದ ಧನ್ಯಶ್ರೀ ಅವರಿಗೆ ಧನ್ಯವಾದಗಳು. ಹಾಗೆ ಈಗ ಸಂಚಿತಾ. ಇರಲಿ
ಶಿಕ್ಷಕರಿಗೂ ಅಭಿನಂದನೆಗಳು. ನನ್ನ ತರಗತಿಯಲ್ಲಿ ನಗುಮುಖದಿಂದ ಉತ್ತಮ ಪಾಠ ಮಾಡಿದ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಮಗೆ ಸಿರಿತನದ ಜ್ಞಾನ ನೀಡಿದ ಎಲ್ಲ ಶಿಕ್ಷಕರಿಗೂ ಶಿರವಾಗಿ ಅಭಿನಂದನೆಗಳು. ಧನ್ಯವಾದಗಳು. ಗಳನ್ನು ಹೇಳಿದ ಸಂಜಿತಾ ಅವರಿಗೆ ಧನ್ಯವಾದಗಳು. ಈಗ ರಕ್ಷಿತಾ. ವೇದಿಕೆ ಮೇಲಿರುವ ಎಲ್ಲ ಶಿಕ್ಷಕರಿಗೆ ನನ್ನ ಶಿರಬಾಗಿ ನಮಸ್ಕಾರ ಮಾಡುತ್ತೇನೆ. ನಾನು ತಪ್ಪು ಮಾಡಿದರೆ ನನ್ನ ಕ್ಷಮಿಸಿ ಬುದ್ಧಿ ತಿಳಿಸಿದ ಗುರುಗಳಿಗೆ ವಂದನೆಗಳು. ನನಗೆ ವಿದ್ಯೆಯನ್ನು ನೀಡಿ ಆರೈಕೆ ಮಾಡಿದ ಶಿಕ್ಷಕರಿಗೆ ವಂದನೆಗಳು. ನನಗೆ ಜೀವನಕ್ಕೆ ಬೇಕಾದ ಎಲ್ಲ ಮಾನವೀಯ ಮೌಲ್ಯಗಳನ್ನು ನೀಡಿದ ನನ್ನ ಗುರುಗಳಿಗೆ ಶಿರಬಾಗಿನ ವಂದನೆಗಳು. ಧನ್ಯವಾದಗಳು. ನಮ್ಮ ಅನಿಸಿಕೆ ಹೇಳಿದ ರಕ್ಷಿತಾ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಾಪಕ ವೃಂದದವರಿಂದ ತಮ್ಮ ಮಾತುಗಳು. ಮುಖ್ಯೋಪಾಧ್ಯಾಯರೇ, ಹಾಗೆ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಮುದ್ದು ಮಕ್ಕಳೇ, ಇದೀಗ ನನಗೆ 23ನೇ ಬ್ಯಾಚ್. ಇದುವರೆಗೆ 22 ಬ್ಯಾಚ್ ಕಳಿಸಿದ್ದೇವೆ. ಇದು 23ನೇ ಬ್ಯಾಚ್. ಸಹಜವಾಗಿ ಯಾರಿಲ್ಲಿ ಇರ್ತಾರೆ ಅವರಿಗೆ ಭಾವನೆ ಗೊತ್ತಾಗುವುದಿಲ್ಲ. ಯಾರಿಲ್ಲಿಂದ ಹೊರಟು ಹೋಗ್ತಾರೆ ಅವರಿಗೇನೋ ಒಂಥರ ನೋವಿನ ಅನುಭವ ಆಗ್ತದೆ. ಅಯ್ಯೋ, ನಾವೇನೋ ಕಳ್ಕೊಳ್ತಿದ್ದೀವಿ ಅನ್ನೋಂಥ ಭಾವನೆ ಆಗೋದು ಸಹಜ. ಅದು ಪ್ರೈಮರಿಯಲ್ಲಿ ಈಗ ನಿಮ್ಗೆ ಅನ್ಸ್ಬೋದು, ಶಿಕ್ಷಕರು ಬೈತಾರೆ, ಟೀಚರ್ ಬೈತಾರೆ, ಅಲ್ಲಿ ಹೋಗ್ಬೇಡ ಅಂತಾರೆ, ಇಲ್ಲಿ ಬರಬೇಡ ಅಂತಾರೆ, ಅಲ್ಲಿ ತಿನ್ಬೇಡ ಅಂತಾರೆ, ಇಲ್ಲಿ ಇದು ಅಂತ ಹೇಳಿದ್ರೆ ಇದೆಲ್ಲವೂ ಒಂಥರ ಬಂಧನದ ರೀತಿ ನಿಮಗೆ ಈವಾಗ ಕಾಣಿಸ್ಬೋದು. ಆದರೆ ಮುಂದೊಂದು ದಿವಸ ನಿಮಗೆ ಅನಿಸ್ತದೆ ಆ ಜೀವನ ಎಷ್ಟು ಖುಷಿಯಾಗಿತ್ತು, ಸಂತೋಷವಾಗಿತ್ತು ಅನ್ನೋದು. ಮತ್ತು ಹಿರಿಯರು ಹೇಳ್ತಾರೆ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತೇಳಿ. ಇದು ಸತ್ಯ ಮಕ್ಕಳೇ. ನಿಮಗೆ ಅಯ್ಯೋ ದೊಡ್ಡದು ಸಾಧನೆ ಇದೆ, ತುಂಬಾ ದೂರ ಅನ್ನಿಸ್ತದೆ. ಒಳ್ಳೆ ಕೆಲಸಗಳನ್ನು ಮಾಡೋಣ, ಒಳ್ಳೆ ಹಾರೈಕೆಗಳನ್ನು ಮಾಡೋಣ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಇನ್ನೊಂದು ಮಕ್ಕಳೇ, ಯಾರು ಕೂಡ ಕೀಳರಿಮೆಗೆ ಒಳಗಾಗಬೇಡಿ. ನೀವೇನು 37 ಜನ ಇದ್ದೀರಿ, 37 ಜನರು ಸಹ ಒಂದೊಂದು ವಿಷಯದಲ್ಲಿ ಪರಿಣಿತರಿದ್ದೀರಿ, ಒಂದೊಂದು ಗುಣದಲ್ಲಿ ಉಚ್ಚವಾದ ಸ್ಥಾನವನ್ನು ಹೊಂದಿದ್ದೀರಿ. ನಿಮಗೆ ಮಾರ್ಕ್ ಏನೋ ಬಿ ಬಂದಿರ್ಬೋದು, ಬಟ್ ಇನ್ಯಾವುದೋ ಮೌಲ್ಯದಲ್ಲಿ ನೀವು 100ಗೆ 100 ಆಗಿದ್ದೀರಿ. ನೀವು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್, ತಂದೆ ತಾಯಿಗಳನ್ನು ಯಾವತ್ತೂ ಅಗೌರವದಿಂದ ಕಾಣಬೇಡಿ. ಹಾಗೆ ಶಿಕ್ಷಕರನ್ನ ನೀವು ಬದಲಾಗ್ತೀರಿ. ನಿಮ್ಮ ಪರಿಚಯ ನಮಗೆ ಸಿಕ್ಕುವುದಿಲ್ಲ. ನೀವು ಹೆಂಗಸರಾಗಿರ್ತೀರಿ, ಗಂಡಸರಾಗಿರ್ತೀರಿ, ನೀವು ಯಾರು ಎಂತ ಅಂತೇಳಿ ಗೊತ್ತಾಗೋದಿಲ್ಲ. ಆದ್ರೆ ನೀವು ಆ ಸಾಧ್ಯವಾದ್ರೆ ನಿಮಗೆ ಕೊಡ್ಬೇಕನ್ನಿಸಿದ ಒಂದು ವಿಶ್ ಮಾಡಿ, ಸರ್ ನಮಸ್ತೆ, ಮೇಡಮ್ ನಮಸ್ತೆ ಅನ್ನೋದನ್ನ ರೂಢಿಸ್ಕೊಳ್ಳಿ. ಇಲ್ವಾ ಅದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಪರಿಚಯದ ನಗು ಇರಲಿ. ನಿಮಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನ ಕರುಣಿಸಲಿ, ಉನ್ನತವಾದ ಕೀರ್ತಿ ಸಂಪಾದಿಸುವಂತಾಗ್ಲಿ, ಈ ದೇಶದ ಉನ್ನತ ಹುದ್ದೆಗಳಿಗೆ ನೀವು ಏರುವಂತಾಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಶುಭಾಶಯ. ಈ ದಿನ ಸುದಿನ, ಅದುವೇ ಬಂಗಾರದ ಅಕ್ಷರದಲ್ಲಿ ಬರೆದಿರುವಂತಹ ನಮ್ಮ 7ನೇ ತರಗತಿಯ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ಸುಂದರ ಸಡಗರ ಸಂಭ್ರಮ ಒನಲು ಮುಟ್ಟಿದೆ. ಅದುವೇ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಂಕರನಾರಾಯಣ. ಕಣ್ಣಲ್ಲಿ ನೀರುಂಟು, ಭಾವನೆಗಳು ಹೇಳಲು ಬಾಯಿಲ್ಲ. ಅದುವೇ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೇಳಲಿರುವಂತಹ ಇಂದಿನ ವಿಚಾರ ಏನೆಂದರೆ, ಮಕ್ಕಳೇ, ನೀವೆಲ್ಲರೂ ಸಹ ಮುಂದಿನ ತರಗತಿಗೆ ಹೋಗುವಂತ ಸಂದರ್ಭದಲ್ಲಿ ಶಿಕ್ಷಕರು ಕಲಿಸಿದಂತ ಕೆಲವು ಮಾನವೀಯ ಮೌಲ್ಯಗಳು, ಮೋರಲ್ ವ್ಯಾಲ್ಯೂಸ್, ಕೇವಲ ನೀವು ಅಂಕಗಳಿಗೆ ಒತ್ತನ್ನು ಕೊಡದೆ ಜೀವನಕ್ಕೆ ಬೇಕಾದಂತ ವಿವಿಧ ರೀತಿಯಾದಂತಹ ಒಂದು ಆಲದ ಮರ ಯಾವ ರೀತಿಯಾಗಿ ದೊಡ್ಡದಾಗಿ ಬೆಳೆದು ಎಮ್ಮರವಾಗಿರ್ತದೋ ಅದೇ ರೀತಿ ಸಹ ನೀವು ಮಕ್ಕಳು ಬೆಳೆದು ವಿವಿಧ ರಂಬೆ ಕೊಂಬೆಗಳಾಗಿ ವಿವಿಧ ರೀತಿಯ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಗೆ ಉತ್ತಮವಾದಂತಹ ಒಂದು ಹೆಸರನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೀಳ್ಕೊಡುಗೆ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು 7ನೇ ತರಗತಿಯ ಒಂದು ಸೆಂಡ್ ಅಪ್ ಕಾರ್ಯಕ್ರಮವನ್ನು 6ನೇ ತರಗತಿಯವರು ಹಮ್ಮಿಕೊಂಡಿದ್ದಾರೆ.
ಸದನ ನಾನೇನು ಹೇಳುದಂತ ಹೇಳಿದ್ರೆ ನಾನು ಸರ್ವಿಸ್ ಮಾಡಿ 28 ವರ್ಷದಿಂದ ನಾನು ನೋಡಿದ ಹಾಗೆ ಇದೊಂದು ವಿನೂತನ ರೀತಿಯ ವಿಶೇಷವಾದ ರೀತಿಯ ಒಂದು ಸೆಟಪ್ ಅನ್ನು 6ನೇ ತರಗತಿಯವರು ಹಮ್ಮಿಕೊಂಡಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಮಕ್ಕಳು ಬೀಳ್ಕೊಡುಗೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಪೀಳಿಗೆ ಅದನ್ನು ಅನುಸರಿಸಿಕೊಂಡು ಬರಬೇಕು ಅಂತ ಇವತ್ತಿನ ದಿನ LKG ಇಂದ ಎಲ್ಲ ಕ್ಲಾಸಿನವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಆಹ್ವಾನಿಸಿರುವುದು. ಮುಖ್ಯವಾಗಿ ನೀವು ಶಾಲೆಯಲ್ಲಿ ಕಲಿಯುವುದು ಪಾಠಕ್ಕಿಂತ ಹೆಚ್ಚಾಗಿ ನೀವು ಮೌಲ್ಯಗಳನ್ನು ಕಲಿಬೇಕು. ಜೀವನ ಮೌಲ್ಯಗಳೇ ನಿಮ್ಮ ಜೀವನಕ್ಕೆ ಹಾದಿ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿ ಒಂದು ವಿಷಯದಲ್ಲಿ ಜೀವನ ಮೌಲ್ಯ ಅಂದ್ರೆ ಏನು, ಯಾವುದೇ ಒಂದು ಮೌಲ್ಯಗಳನ್ನು ನಾವು ಬಿಟ್ಕೊಡ್ಬಾರ್ದು. ಪಾಠಕ್ಕಿಂತ ಜಾಸ್ತಿ ಅದು ದೊಡ್ಡವರಿಗೆ ಗೌರವ ಕೊಡುವಂತಹದ್ದು, ಹಿರಿಯರ ಆಶೀರ್ವಾದ ಪಡೆಯುವಂತಹದ್ದು, ಹಿರಿಯರಿಗೆ ಸಹಾಯ ಮಾಡುವಂತಹದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾಗರಾಜ್ ಸರ್ ಹೇಳಿದಾಗೆ ನೀವು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋದ ಹಾಗೆ ಇಲ್ಲಿ ಹಿಂದಿನ ನಿಮ್ಮ ಅಧ್ಯಾಪಕರ ನೆನಪು ಹೋಗ್ತಾ ಇರ್ತದೆ ಅಲ್ವಾ? ನಿಮ್ಗೆ ಹೋಗುದಿಲ್ಲ, ಈಗಾಗಲೇ ಹೋದ ಮಕ್ಕಳಿಗೆ ನೆನಪು ಹೋಗಿದೆ ಅಂತ. ನೀವು ಜಾಣ ಮಕ್ಕಳು, ನೀವು ನಮ್ಮ ನೆನಪನ್ನು ಇಟ್ಕೊಳ್ತೀರಿ. ಅದು ಯಾವ ರೀತಿ ನೆನಪಿಟ್ಕೊಳ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ನಾವು ನಿಮ್ಮಲ್ಲಿ ಏನನ್ನು ಅಪೇಕ್ಷೆ ಮಾಡೋದಿಲ್ಲ. ಅಟ್ಲೀಸ್ಟ್ ನಾಗರಾಜ್ ಸರ್ ಹೇಳಿದಾಗೆ ನೀವು ನಮ್ಮ ಎದುರಿಗೆ ಎಲ್ಲಾದ್ರೂ ನೀವು ಕಂಡ್ರೆ, ಒಬ್ರು ಟೀಚರ್, ಇವರು ಪ್ರೈಮರಿ ಶಾಲೆಯಲ್ಲಿ ನನಗೆ ಬೋಧನೆ ಮಾಡಿದಂತಹ ಅಧ್ಯಾಪಕರು, ಆದ್ರಿಂದ ನಾನು ಅವರನ್ನು ನೋಡ್ಲೇಬೇಕು, ನೋಡಿ ಒಂದು ಸ್ಮೈಲ್ ಕೊಡ್ಬೇಕು. ಅಟ್ಲೀಸ್ಟ್ ನಮಸ್ಕಾರ ಬೇಡ, ಈಗ ನಮಸ್ಕಾರ ಹೊರಟೋಯ್ತು, ಜನರೇಷನ್ ಚೇಂಜ್ ಆಗಿದೆ. ಹಾಗಾಗಿ ಬಾಲ್ಯದಲ್ಲಿ ತಾಯಿ 1 ರಿಂದ 5 ವರ್ಷ ತನಕ ಚೆನ್ನಾಗಿ ಬೆಳೆಸ್ತಾಳೆ, ಆಮೇಲೆ ಶಾಲೆ ಕಳಿಸ್ತಾರೆ. ಆಮೇಲೆ ಅವರನ್ನೆಲ್ಲ ತಿದ್ದಿಡುವಂತದ್ದು ಯಾರ ಜವಾಬ್ದಾರಿ ಆಗಿರ್ತದೆ? ಅಧ್ಯಾಪಕರ ಜವಾಬ್ದಾರಿ. ಹಾಗಾಗಿ ನಾವು ಪದೇ ಮಾತಿಗೆ ಒಂದ್ಸಲ ಹೇಳುದು ಮಧ್ಯ ಮಕ್ಕಳೇ, ನೀವು ಶಾಲೆ ಬಂದ್ಮೇಲೆ ನಿಮ್ಗೆ ಅಮ್ಮ ಅಪ್ಪ ನಾವೇ ಅನ್ನೋದು. ಮನೆಗೆ ಹೋದ್ಮೇಲೆ ನಿಮ್ಗೆ ಅಮ್ಮ ಅಪ್ಪ ಇದ್ದಾರೆ. ಶಾಲೆಯಲ್ಲಿ ಉದಾಹರಣೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು 7ನೇ ಕ್ಲಾಸ್ನವ್ರು ಈ ಮಕ್ಳಿಗೆ ಮತ್ತೆ ಹೇಳಿಕೊಂಡು, ಒಬ್ಬ ಅಧ್ಯಾಪಕ ಅಥವಾ ಒಬ್ಬ ಅಧ್ಯಾಪಕಿಯಾಗಿ ಈ ಶಾಲೆಯಲ್ಲಿ ನಿಮ್ಮ ಯಾವ ಸೇವೆಗಳನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದಲ್ವಾ? ಬಿದ್ರೆ ಏಳ್ಸ್ತಾರೆ, ಔಷಧಿ ಕೊಡ್ತಾರೆ, ಏನಾದ್ರೂ ಗಾಯ ಆದ್ರೆ ಮುಲಾಮ್ ಹಚ್ಚುತ್ತಾರೆ, ಏನಾದ್ರೂ ಬರೀಲಿಲ್ಲ ಅಂತ ಹೇಳಿದ್ರೆ ನಿಧಾನವಾಗಿ ಉಪಚಾರ ಮಾಡಿ ಬರೆಸ್ತಾರೆ, ಅಷ್ಟೂ ಬರೀಲಿಲ್ಲ ಅಂತ ಹೇಳಿದ್ರೆ ಮಗ ಪುಟ್ಟ ಅಂತ ಹೇಳಿ ಏನೇನೋ ಮಾಡಿ ಯಾವ್ಯಾವ ಟ್ರಿಕ್ಸ್ ನೆಲ್ಲ ಉಪಯೋಗಿಸಿ ನಿಮ್ಮನ್ನು ಒಂದು ಒಳ್ಳೆಯ ಹಾದಿಗೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈಗಿನ ಅಧ್ಯಾಪಕರು. ಪ್ರಾಥಮಿಕ ಹಂತದಲ್ಲಿ ನಿಮ್ಗೆ ಏನಂದ್ರೆ, ತಾಯಿ ಅನ್ನ ಕಲಿಸ್ತಾಳೆ, ಮಗು ಹುಟ್ಟಿದ ತಕ್ಷಣ ಅನ್ನ ಕಲಿಸ್ಬಿಟ್ಟು ಅದನ್ನ ಏನ್ ಮಾಡಿ ಬಾಯಿಗೆ ಹಾಕುವಷ್ಟರೊಳಗೂ ಅಮ್ಮನ ಕೆಲಸ ಇದೆ ಅಲ್ವಾ? ಆ ಕೆಲಸವನ್ನು ಇಲ್ಲಿ ಪ್ರೈಮರಿ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ನೀವು ಹೈಸ್ಕೂಲಿಗೆ ಹೋದ್ರೆ ಈಗಿಲ್ಲ, ಬಟ್ಲಿಗೆ ಅನ್ನ ಹಾಕ್ತಾರೆ, ಇಡ್ತಾರೆ, ಬೇಕಾದ್ರೆ ತಿನ್ನು, ಬ್ಯಾಡಿದ್ರೆ ಬಿಡು. ಇಲ್ಲ ಆಗಲ್ಲ, ನೀವು ತಿನ್ನೋವರೆಗೂ ನಾವು ಕಾಯ್ತೀವಿ. ಇಲ್ಲಿವರೆಗೆ ಹೋಗ್ಬೇಕು, ಅದು ಹೊಟ್ಟೆ ಒಳಗೆ ಹೋಗ್ಬೇಕು. ಯಾವುದು? ಅನ್ನ ಅಲ್ಲ, ವಿದ್ಯೆ. ಆಯ್ತಾ? ಅನ್ನದಂತಹ ವಿದ್ಯೆಯನ್ನು ನಾವು ನಿಮಗೆ ಹೊಟ್ಟೆ ಒಳಗೆ ಹೋಗುವ ತನಕನೂ ನಾವು ಅದರ ಪ್ರತಿಫಲವನ್ನು ನೋಡುವ ತನಕನೂ ನಾವು ಪ್ರಯತ್ನ ಮಾಡ್ತೇವೆ. ಆದ್ರೆ ಹೈಸ್ಕೂಲ್ನಲ್ಲಿ ಇಂಥ ಪ್ರಯತ್ನ ಇರುವುದಿಲ್ಲ. ಅವ್ರು ಪಾಠ ಮಾಡ್ತಾರೆ, ನೀವು ಬೇಕಾದ್ರೆ ಕಲೀರಿ, ಬ್ಯಾಡ್ದಿದ್ರೆ ಬಿಡಿ. ಇಲ್ಲಿ ಟೀಚರ್ಸು ನೀವೇನಾದ್ರೂ ಓದ್ಲಿಲ್ಲ ಬರೀಲಿಲ್ಲ ಅಂದ್ರೆ ಮನೆಯವರಿಗೆ ಫೋನ್ ಮಾಡಿ, ಮನೆಯವರ ಮೂಲಕ ಆದ್ರೂ ನಿಮ್ಮ ಒಂದು ವಿದ್ಯಾಭ್ಯಾಸದ ಅಭಿವೃದ್ಧಿಯ ತನಕ ಬರ್ತಾರೆ. ಹಾಗಾಗಿ ದಯಮಾಡಿ ಪ್ರಾಥಮಿಕ ಹಂತದ ಅಧ್ಯಾಪಕರನ್ನು ಯಾವತ್ತೂ ಮರಿಬೇಡಿ. ಮುಂದೊಂದು ದಿನ ಒಳ್ಳೆಯ ನಾಗರಿಕರಾಗಿ ಸರ್ ಹೇಳಿದಾಗೆ ಒಳ್ಳೆಯ ಆದರ್ಶ ವಿದ್ಯಾರ್ಥಿಯಾಗಿ ಒಂದು ಒಳ್ಳೆ ಕೆಲಸವನ್ನು ತಕೊಂಡು ಪುನಃ ಈ ಶಾಲೆಗೆ ಬನ್ನಿ. ನಾವ್ಯಾರು ಇರುವುದಿಲ್ಲ, ಬೇರೆ ಹೊಸ ಅಧ್ಯಾಪಕರು ಇರ್ತಾರೆ. ಆಗ ಹೇಳಿ, ನನಗೆ ವಿದ್ಯೆ ಕಲಿಸಿದವರು ತುಂಬಾ ಜನ ಇದ್ದಾರೆ, ಅವ್ರ ಹೆಸರಲ್ಲೇ ಇದೆ, ನಾನು ಅವರನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಈ ಶಾಲೆಗೆ ಬಂದಿದ್ದೇನೆ ಅಂತ ಹೇಳಿ ಈ ಶಾಲೆಗೆ ಯಾವ ದೊಡ್ಡ ಮಟ್ಟದ ಒಂದು ಸೇವೆಗಳನ್ನು ಮಾಡಿ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ಸಹಕಾರವನ್ನು ನಾವು ಯಾವಾಗಲೂ ಯಾಚಿಸ್ತೇವೆ. ಮಕ್ಕಳೇ, ನೀವು ಒಳ್ಳೆಯವರಾಗಿ ಆ ದೇವರು ಶ್ರೀ ಶಂಕರನಾರಾಯಣ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ ಎಲ್ಲವನ್ನು ಕರುಣಿಸಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಉತ್ತಮ ನಾಗರಿಕರಾಗಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಿದ ನನ್ನ ಸಹಪಾಠಿಗಳಿಗೆ ಧನ್ಯವಾದಗಳು. ಹಿತನುಡಿಗಳನ್ನು ಆಡಿದ ಶಿಕ್ಷಕರಿಗೂ ಧನ್ಯವಾದಗಳು. ಹಾಗೆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತೇನೆ.